ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 20 ಮೈತ್ರೇಯ ವಿದುರ ಸಂವಾದ. ಇದರಿಂದ ಇವತ್ತು 35ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 35. ಯಾ ವಾ ಕಾಚಿತ್ವಮ ಭಲೆ ದಿಷ್ಟ್ಯಾ ಸಂದರ್ಶನಂ ತವ ಉತ್ಸುನೋ ಕ್ಷೀಕ್ಷಮಾಣಾನಾಂ ಕಂದುಕ ಕ್ರೀಡೆಯ ಮನಃ. ಅನುವಾದ: ಓ ಚಲುವೆ, ನೀನು ಯಾರೇ ಆಗಿರು, ನಿನ್ನನ್ನು ನೋಡಿದ ನಾವು ಭಾಗ್ಯವಂತರು. ಚೆಂಡಾಟವಾಡುತ್ತಾ ನೋಡುಗರ ಮನಸ್ಸನ್ನು ನೀನು ಕೆರಳಿಸಿದ್ದೀಯೇ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡಿದ್ವಿ? ಸಂಧ್ಯಾ ಕಾಂತಿಯ ಬಗ್ಗೆ ಅವರು ಅನೇಕ ಊಹಾಪೋಹಗಳನ್ನು ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಅಂದರೆ ಇವಳು ಇಷ್ಟು ಸೌಂದರ್ಯ ಇದೆಯಲ್ಲ, ನಾವೆಲ್ಲ ಇಷ್ಟು ಕಾಮುಕರಾಗಿದ್ದೀವಿ, ಇವಳು ಮಾತ್ರ ಏನೂ ಕಾಮುಕತೆ ಇಲ್ಲದೇ ಓಡಾಡ್ತಾ ಇದ್ದಾಳಲ್ಲ, ಈ ರೀತಿ ಬೇಕಾದಷ್ಟು ಊಹೆಗಳನ್ನು ಮಾಡಿಕೊಂಡು ಅದರಲ್ಲಿ ಮುಳುಗಿ ಹೋಗ್ತಾರೆ. ಯುವತಿಯ ರೂಪವನ್ನು ಧರಿಸಿರೋ ಥರ ಕಾಣ್ತಾ ಇದ್ದಂಥ ಅವಳ ಜೊತೆಗೆ ವಿಕೃತ ಮನಸ್ಸಿರುವಂಥ ಅಸುರರು ಗೌರವದಿಂದ ನಡ್ಕೊಳ್ತಾರೆ. ಮತ್ತು ಹೇಳ್ತಾರೆ, ಓ ಚಲುವೆ, ನೀನು ಯಾರು, ನೀನು ಯಾರ ಮಗಳು, ನೀನು ಯಾರ ಪತ್ನಿ, ಯಾವ ಉದ್ದೇಶದಿಂದ ನೀನು ನಮ್ಮ ಮುಂದೆ ಕಾಣಿಸ್ಕೊಂಡಿದೀಯಾ, ಆಮೇಲೆ ಅಮೂಲ್ಯವಾಗಿರುವಂತಹ ನಿನ್ನ ಈ ಸೌಂದರ್ಯದ ನಿಧಿಯಿಂದ ದುರದೃಷ್ಟಶಾಲಿಗಳಾದಂಥ ನಮ್ಮನ್ನು ಯಾಕೆ ಕಾಡ್ತಾ ಇದೆಯಾ ಅಂತೆಲ್ಲ ಪ್ರಶ್ನೆ ಮಾಡಿದ್ದನ್ನು ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಮುಂದುವರೆದು ಹೇಳ್ತಾರೆ, ಓ ಚಲುವೆ, ನೀನು ಯಾರೇ ಆಗಿರು, ನಿನ್ನನ್ನು ನೋಡಿದಂಥ ನಾವು ಭಾಗ್ಯವಂತರು. ಚಂಡಾಟ ಆಡ್ತಾ ನೋಡುಗರ ಮನಸ್ಸನ್ನು ನೀನು ಕೆರಳಿಸಿದ್ದೀಯಾ ಅಂತನ್ಬಿಟ್ಟು ಹೇಳ್ತಾರೆ. ಅಂದರೆ ಅವಳು ಚಂಡಾಟವನ್ನು ಆಡ್ತಾ ಇದ್ಲು. ಆ ಆಟ ಆಡಬೇಕಾದ್ರೆ ಅವಳ ಒಂದು ಸೌಂದರ್ಯ, ಅವಳ ಭಂಗಿ, ಇದನ್ನೆಲ್ಲ ನೋಡಿ ಅವ್ರ ಮನಸ್ಸು ಕೆರಳಿದೆ. ಅದನ್ನು ಹೇಳ್ತಾ ಇದ್ದಾರೆ. ಚಂಡಾಟ ಆಡ್ತಾ ನೀನು ನಮ್ಮಂಥ ನೋಡುಗರ ಮನಸ್ಸನ್ನು ನೀನು ಕೆರಳಿಸಿದೀಯಾ ಅಂತನ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಸುಂದರ ಸ್ತ್ರೀಯೊಬ್ಬಳ ಎದ್ದು ಕಾಣುವ ಚೆಲುವನ್ನು ನೋಡುವ ಸಲುವಾಗಿ ದಾನವರು ಅನೇಕ ಬಗೆಯ ಪ್ರದರ್ಶನಗಳನ್ನು ಏರ್ಪಡಿಸುತ್ತಾರೆ. ಇಲ್ಲಿ ಒಬ್ಬ ತರುಣಿ ಚೆಂಡಾಟವಾಡುತ್ತಿದ್ದುದನ್ನು ನೋಡಿದರೆಂದು ಹೇಳಿದೆ. ಕೆಲವು ವೇಳೆ ದಾನವರು ಸ್ತ್ರೀಯರೊಂದಿಗೆ ಟೆನಿಸಿನಂತಹ ಕ್ರೀಡೆಗಳನ್ನು ಏರ್ಪಡಿಸುತ್ತಾರೆ. ಅಂತಹ ಕ್ರೀಡೆಗಳನ್ನು ಏರ್ಪಡಿಸುವ ಉದ್ದೇಶವೇನೆಂದರೆ ಚೆಲುವೆಯರ ಶಾರೀರಿಕ ರಚನೆಯನ್ನು ನೋಡಿ ಸೂಕ್ಷ್ಮವಾದ ಲೈಂಗಿಕ ಮನೋಭಾವವನ್ನು ತೃಪ್ತಿಗೊಳಿಸುವುದಾಗಿದೆ. ಐಹಿಕ ಭೋಗದ ಈ ಆಸುರಿ ಕಾಮಭಾವನೆಯನ್ನು ಕೆಲವು ವೇಳೆ ಯೋಗಿಗಳೆಂದು ಕರೆಸಿಕೊಂಡವರು ಪ್ರೋತ್ಸಾಹಿಸುತ್ತಾರೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈಗ ಒಬ್ಬಳು ಸುಂದರವಾದಂತಹ ಯುವತಿ ಇರ್ತಾಳೆ, ಸ್ತ್ರೀ ಇರ್ತಾಳೆ ಅಂತ ಇಟ್ಕೊಳ್ಳಿ. ಅವಳ ಒಂದು ಚೆಲುವು ಹೇಗಿದೆ, ಅವಳ ಸೌಂದರ್ಯವನ್ನು ನೋಡುವ ಸಲುವಾಗೇನೆ ಬೇಕಾದಷ್ಟು ರೀತಿಯ ಪ್ರದರ್ಶನಗಳನ್ನು ಏರ್ಪಡಿಸ್ತಾರೆ ಅಂತ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಇಲ್ಲಿ ಒಬ್ಬ ತರುಣಿ ಚಂಡಾಟ ಆಡ್ತಾ ಇದ್ಲು ಅನ್ನೋದನ್ನು ಇವರು ನೋಡ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ಭಾಗವತದಲ್ಲಿ ಹೇಳಿದೆ. ಸೊ ದಾನವರು ಕೆಲವೊಂದು ಸರಿ ಏನು ಮಾಡ್ತಾರೆ, ಸ್ತ್ರೀಯರ ಜೊತೆ ಟೆನ್ನಿಸ್ ಅಂತ ಇನ್ನೂ ಬೇಕಾದಷ್ಟು ಕ್ರೀಡೆಗಳನ್ನು ಏರ್ಪಾಡು ಮಾಡ್ತಾರೆ. ಏನಕ್ಕೆ, ಅದರ ಉದ್ದೇಶ ಏನಪ್ಪ ಅಂತಂದರೆ ಆ ಹೆಂಗಸರ ಶಾರೀರಿಕ ರಚನೆಯನ್ನು ನೋಡಿ ತಮ್ಮ ಒಂದು ಲೈಂಗಿಕ ಮನೋಭಾವವನ್ನು ತೃಪ್ತಿಪಡಿಸ್ಕೊಳ್ಳೋದು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂಥ ಒಂದು ಅಸುರಿ ಕಾಮಭಾವವನ್ನು ಕೆಲವೊಂದು ಸರಿ ಯೋಗಿಗಳು ಅಂತ ಅನ್ನಿಸ್ಕೊಂಡಿರ್ತಾರಲ್ಲ, ಅವರು ಕೂಡ ಪ್ರೋತ್ಸಾಹ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸಾರ್ವಜನಿಕರು ಕಾಮಜೀವನವನ್ನು ವಿವಿಧ ಬಗೆಗಳಲ್ಲಿ ಅನುಭವಿಸುವುದನ್ನು ಅವರು ಪ್ರೋತ್ಸಾಹಿಸುತ್ತಾರೆ. ಹಾಗೆಯೇ ಒಬ್ಬನು ನಿರ್ದಿಷ್ಟವಾದ ಒಂದು ಸಿದ್ಧಮಂತ್ರವನ್ನು ಜಪಿಸಿದರೆ 6 ತಿಂಗಳುಗಳೊಳಗಾಗಿ ದೇವರೇ ಆಗಿಬಿಡಬಹುದೆಂದು ಜಾಹೀರಾತು ನೀಡುತ್ತಾರೆ. ಸಾರ್ವಜನಿಕರು ಇಂತಹವರಿಂದ ವಂಚನೆಗೆ ಒಳಗಾಗಲು ಬಯಸುತ್ತಾರೆ. ಆದ್ದರಿಂದಲೇ ಕೃಷ್ಣನು ತಪ್ಪುದಾರಿಗೆಳೆಯುವ ಮತ್ತು ಭ್ರಮೆಗೊಳಿಸುವ ಅಂತಹ ವಂಚಕರನ್ನು ಸೃಷ್ಟಿಸುತ್ತಾನೆ. ಅಂದರೆ ಇಲ್ಲಿ ಸಾಮಾನ್ಯ ಒಂದು ಜನರಿರ್ತಾರಲ್ಲ, ಕಾಮ ಜೀವನವನ್ನು ಬೇರೆ ಬೇರೆ ರೀತಿಯಲ್ಲಿ ಹೇಗೆ ಅನುಭವಿಸೋದು ಅಂದರೆ ಸಾರ್ವಜನಿಕರು ಕಾಮ ಜೀವನವನ್ನು ಬೇರೆ ಬೇರೆ ಬಗೆಗಳಲ್ಲಿ ಅನುಭವಿಸೋದನ್ನು ಕೂಡ ಈ ಯೋಗಿಗಳು ಪ್ರೋತ್ಸಾಹ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯೋಗಿ ಅಂತಂದರೆ ಏನು, ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಯೋದಕ್ಕೆ ಏನು ಬೇಕೋ ಅದನ್ನು ಹೇಳ್ಕೊಳ್ಬೇಕು. ಆದರೆ ಅವರು ಕಾಮ ಜೀವನವನ್ನು ಅನುಭವಿಸೋದ್ರಲ್ಲಿ ಪ್ರೋತ್ಸಾಹ ಮಾಡ್ತಾರೆ. ಆಮೇಲೆ ಇನ್ನೂ ಕೆಲವರು ಏನು ಮಾಡ್ತಾರೆ ಅಂದರೆ, ಯಾವುದಾದ್ರೂ ಒಂದು ಸಿದ್ಧ ಮಂತ್ರವನ್ನು ಜಪ ಮಾಡಿದ್ರೆ 6 ತಿಂಗಳಲ್ಲಿ ನಾವೇ ದೇವರಾಗ್ಬಿಡಬಹುದು ಅನ್ನುವಂಥ ಒಂದು
ಅಡ್ವರ್ಟೈಸ್ಮೆಂಟ್ಗಳನ್ನು ಕೂಡ ಕೊಡ್ತಾರೆ. ಆದರೆ ಸಾರ್ವಜನಿಕರು ಇಂತಹ ವಂಚನೆಗೆ ಇಂಥವ್ರು ಏನಾದರೂ ಹೇಳಿದಾಗ ಅದನ್ನು ನಂಬುತ್ತಾರೆ. ಅದನ್ನು ನಂಬಿ ಅವರು ಮೋಸ ಮಾಡ್ತಾರಲ್ಲ, ಅದಕ್ಕೆ ಇವರು ಒಳಗಾಗೋದಕ್ಕೆ ಇಷ್ಟಪಡ್ತಾರೆ. ಅಂದರೆ ಅವ್ರಿಗೆ ಗೊತ್ತಿರೋದಿಲ್ಲ, ಆದರೂ ಕೂಡ ಇದನ್ನೆಲ್ಲ ಮಾಡಿದ್ರೆ ನಮಗೂ ಹಿಂಗಾಗ್ಬಿಡುತ್ತೆ ಅನ್ನೋ ಒಂದು ಕಾರಣದಿಂದ ಅದನ್ನು ಫಾಲೋ ಮಾಡ್ತಾರೆ. ಅದಕ್ಕೋಸ್ಕರನೇ ಕೃಷ್ಣ ಏನು ಮಾಡ್ತಾನೆ, ತಪ್ಪು ದಾರಿಗೆ ಎಳೆಯುವಂಥ ಮತ್ತು ಭ್ರಮೆಗೊಳಿಸುವಂಥ ಅಂಥ ವಂಚಕರನ್ನು ಕೂಡ ಸೃಷ್ಟಿ ಮಾಡ್ತಾನೆ ಅಂತಂದ್ಬಿಟ್ಟು ಹೇಳ್ತಾರೆ. ಯೋಗಿಗಳು ಎನಿಸಿಕೊಂಡವರು ನಿಜವಾಗಿ ನೋಡಿದರೆ ಯೋಗಿಗಳ ವೇಷದಲ್ಲಿರುವ ಪ್ರಾಪಂಚಿಕ ಭೋಗಿಗಳು. ಒಬ್ಬನು ಭೋಗ ಜೀವನವನ್ನು ನಡೆಸಬೇಕೆಂದು ಇಚ್ಛಿಸುವುದಾದರೆ ಅದು ಈ ಜಡವಾದ ಇಂದ್ರಿಯಗಳಿಂದ ಸಾಧ್ಯವಿಲ್ಲ ಎಂದು ಭಗವದ್ಗೀತೆ ಹೇಳುತ್ತದೆ. ನೋಡಿ, ಇಲ್ಲಿ ಒಂದು ಬೇರೆನೇ ವಿಷಯ ಹೇಳ್ತಾ ಇದ್ದಾರೆ ಗುರುಗಳು. ಏನು ಅಂತಂದರೆ, ಈಗ ಯೋಗಿಗಳು ಅಂತ ಯಾರು ಅನ್ನಿಸ್ಕೊಂಡಿರ್ತಾರೋ ಅವರು ನಿಜವಾಗ್ಲೂ ಯೋಗಿಗಳೇ ಇರೋದಿಲ್ಲ. ಆದರೆ ಯೋಗಿಗಳ ವೇಷದಲ್ಲಿರುವಂಥ ಪ್ರಾಪಂಚಿಕ ಭೋಗಿಗಳು. ನಾವು ಬೇಕಾದಷ್ಟು ಈ ರೀತಿ ಸನ್ಯಾಸಿಗಳು ಅಂತ ಅನ್ನಿಸ್ಕೊಂಡಿರೋರು, ಯೋಗಿಗಳು ಅಂತ ಅನ್ನಿಸ್ಕೊಂಡಿರೋರು ಹೇಗೆ ಪ್ರಾಪಂಚಿಕ ಭೋಗವನ್ನು ನಡೆಸಬೇಕಾದ್ರೆ ಸಿಕ್ಕಾಕ್ಕೊಂಡಿದ್ದಾರೆ ಅನ್ನೋದನ್ನು ಕೂಡ ನಾವು ನೋಡಿದ್ದೀವಿ. ಅಂದರೆ ಮೇಲ್ನೋಟಕ್ಕೆ ಅವರು ಯೋಗಿಗಳು ಅಂತ ಅನ್ನಿಸ್ಕೊಂಡಿರ್ತಾರೆ, ಆದರೆ ಒಳಗಡೆ ಅವರು ನಿಜವಾಗಲೂ ಪ್ರಾಪಂಚಿಕ ಭೋಗಿಗಳಾಗಿರ್ತಾರೆ. ಒಬ್ಬ ಭೋಗ ಜೀವನವನ್ನು ನಡೆಸಬೇಕು ಅಂತ ಇಷ್ಟಪಟ್ಟರೂ ಕೂಡ ಅದು ಈ ಜಡ ಇಂದ್ರಿಯಗಳಿಂದ ಸಾಧ್ಯ ಇಲ್ಲ ಅಂತ ಭಗವದ್ಗೀತೆ ಹೇಳ್ತಾ ಇದೆ. ಹೇಗೆ ಇದು ಅರ್ಥ ಮಾಡ್ಕೊಳ್ಳೋದು ಅಂತ ನೋಡೋಣ. ಈಗ ಒಂದು ಎಕ್ಸಾಂಪಲ್ ಕೊಟ್ಟವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಅನುಭವಿ ವೈದ್ಯನು ರೋಗಿಯೊಬ್ಬನಿಗೆ ಅವನು ರೋಗಗ್ರಸ್ತನಾಗಿರುವಾಗ ಸಾಮಾನ್ಯ ಭೋಗದಿಂದ ದೂರವಿರಬೇಕೆಂದು ಸಲಹೆ ಮಾಡುತ್ತಾನೆ. ರೋಗಿಯು ಏನನ್ನೂ ಭೋಗಿಸಲಾರನು. ಅವನು ತನ್ನ ರೋಗವನ್ನು ಗುಣಪಡಿಸಿಕೊಳ್ಳಬೇಕಾದರೆ ಭೋಗಕ್ಕೆ ಕಡಿವಾಣ ಹಾಕಲೇಬೇಕು. ಹಾಗೆಯೇ ನಮ್ಮ ಭೌತಿಕ ಸ್ಥಿತಿಯು ರೋಗಗ್ರಸ್ತವಾಗಿದೆ. ಒಬ್ಬನು ನಿಜವಾಗಿ ಇಂದ್ರಿಯ ತೃಪ್ತಿಯನ್ನು ಹೊಂದಲು ಬಯಸಿದರೆ ಅವನು ಐಹಿಕ ಅಸ್ತಿತ್ವದ ಬಂಧನದಿಂದ ಬಿಡುಗಡೆ ಹೊಂದಲೇಬೇಕು. ಆಧ್ಯಾತ್ಮಿಕ ಬದುಕಿನಲ್ಲಿ ನಾವು ಕೊನೆಯಿಲ್ಲದಷ್ಟು ಇಂದ್ರಿಯ ತೃಪ್ತಿಯನ್ನು ಅನುಭವಿಸಲು ಸಾಧ್ಯವಿದೆ. ನೋಡಿ, ನಮಗೆ ಗೊತ್ತಿಲ್ಲದೆ ಇರುವಂಥ ಅಥವಾ ಗೊತ್ತಿದ್ರೂ ಸರಿಯಾಗಿ ನಾವು ಅರ್ಥ ಮಾಡಿಕೊಂಡಿಲ್ಲ, ಇಲ್ಲ ಅಂತಂದರೆ ನಾವು ಈ ರೀತಿ ಎಲ್ಲ ಕೊರಗೋದು ಅಥವಾ ಹಿಂಸೆ ಪಡೋದು ಇದೆಲ್ಲ ಇರೋದೇ ಇಲ್ಲ. ಇಲ್ಲಿ ಒಂದು ಮಾತು ಹೇಳಿದ್ರು ಭಗವದ್ಗೀತೆಯಲ್ಲಿ, ಏನು ಹೇಳಿದ್ದಾರೆ, ಈ ಜಡ ಇಂದ್ರಿಯಗಳಿಂದ ನಾವು ಭೋಗ ಜೀವನವನ್ನು ಭೋಗಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ ಅಂತಂದ್ಬಿಟ್ಟು. ಅದಕ್ಕೇನು ಎಕ್ಸಾಂಪಲ್ಲು ಅಂತಂದರೆ, ಈಗ ಒಬ್ಬ ಅನುಭವಿ ವೈದ್ಯ ಇರ್ತಾನೆ, ಅವನಿಗೆ ತುಂಬಾ ನಾಲೆಡ್ಜ್ ಇರುತ್ತೆ ಮತ್ತು ಅವನಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಆ ರೀತಿಯ ಒಬ್ಬ ಡಾಕ್ಟ್ರು, ಅವನು ಒಬ್ಬ ರೋಗಿಗೆ ರೋಗಗ್ರಸ್ತನಾಗಿರ್ತಾನಲ್ಲ, ಅಂದರೆ ಅವ್ನಿಗೇನೋ ಒಂದು ದೊಡ್ಡ ರೋಗ ಬಂದಿರುತ್ತೆ, ಕಾಯಿಲೆ ಇರುತ್ತೆ ಅಂತ ಇಟ್ಕೊಳ್ಳಿ. ಆವಾಗ ಅವನು ಏನು ಹೇಳ್ತಾನೆ, ಸಾಮಾನ್ಯ ಭೋಗದಿಂದ, ಅಂದರೆ ಕೆಲವೊಂದು ಹೇಳ್ತಾನೆ, ಇದನ್ನು ತಿನ್ನಬಾರ್ದು, ಹೀಗೆ ಈ ರೀತಿ ನೀವು ನಡ್ಕೋಬಾರ್ದು ಅಂತೆಲ್ಲ ಕೆಲವೊಂದು ರೂಲ್ಸ್ ಹೇಳ್ತಾನೆ. ಅದರಿಂದ ದೂರ ಇರಬೇಕು ಅಂತ ಸಲಹೆ ಮಾಡ್ತಾನೆ ಅಂತ ಇಟ್ಕೊಳ್ಳಿ. ರೋಗಿ ಏನನ್ನೂ ಭೋಗಿಸೋದಕ್ಕಾಗಲ್ಲ, ಅಂಥ ಸ್ಥಿತಿಲಿ ಇರ್ತಾನೆ. ಈಗ ನಮಗೇನೆ ಜ್ವರ ಬಂದಾಗ ಊಟ ಮಾಡೋಕ್ಕಾಗಲ್ಲ, ಅದನ್ನು ಜೀರ್ಣಿಸ್ಕೊಳ್ಳೋದಕ್ಕಾಗೋದಿಲ್ಲ ಅಲ್ವಾ. ಇದನ್ನು ತಿನ್ಬೇಕು ಅದನ್ನು ತಿನ್ಬೇಕು ಅನ್ನೋ ಆಸೆನೂ ಬರೋದಿಲ್ಲ ನಮಗೆ. ಯಾಕೆ? ಆ ಭೋಗಿಸುವಂಥ ಶಕ್ತಿನೇ ನಮ್ಮಲ್ಲಿ ಇರೋದಿಲ್ಲ. ಯಾಕೆ? ರೋಗ ಬಂದಿರೋ ಕಾರಣದಿಂದ. ಅವನು ತನ್ನ ರೋಗವನ್ನು ಗುಣಪಡಿಸ್ಕೋಬೇಕು ಅಂತ ಏನಾದರೂ ಯೋಚನೆ ಮಾಡಿದ್ದೇ ಆದರೆ ಅವನು ಭೋಗಿಸುವಂಥ ಭೋಗಕ್ಕೆ ಕಡಿವಾಣ ಹಾಕಬೇಕು. ಈಗ ರೋಗ ಗುಣ ಆಗಬೇಕು ಅಂದರೆ ಪಥ್ಯ ಹೇಳಿರ್ತಾರೆ ಡಾಕ್ಟ್ರು, ಇದನ್ನು ತಿನ್ನಬಾರ್ದು ಅಂತ ಎಲ್ಲ ಹೇಳಿರ್ತಾರಲ್ಲ, ಅದನ್ನೆಲ್ಲ ಬಿಟ್ಟರೆ ಮಾತ್ರ ನಮ್ಮ ರೋಗ ಗುಣ ಆಗೋದಕ್ಕೆ ಸಾಧ್ಯ. ಇಲ್ಲ ನಾನು ತಿಂತಾನೆ ಇರ್ತೀನಿ ಅಂದರೆ ನಾವು ಆ ತಿನ್ನೋದನ್ನು ನಾವು ಎಂಜಾಯ್ ಮಾಡೋಕ್ಕಾಗಲ್ಲ. ಯಾಕಂದರೆ ನೋವುಗಳು ಹಿಂದಿಂದನೇ ಬರ್ತಿರುತ್ತೆ ನಮಗೆ ರೋಗ ಇರೋ ಕಾರಣದಿಂದ. ಈಗ ಏನು ಬೇಡ, ಒಂದು ಗ್ಯಾಸ್ಟ್ರಿಕ್ ಎಲ್ಲರಿಗೂ ಅನುಭವ ಇರುತ್ತೆ ಇದ್ರ ಬಗ್ಗೆ. ಗ್ಯಾಸ್ಟ್ರಿಕ್ಗೆ ಏನು ತಿನ್ನಬಾರ್ದು ಅಂತ ಹೇಳಿರ್ತೀವೋ ಅದನ್ನೇ ನಾವು ತಿಂದಾಗ ಏನಾಗುತ್ತೆ, ಆ ರೋಗದಿಂದ ಅದು ಇನ್ನೂ ಡಬಲ್ ಆಗುತ್ತೆ. ಆವಾಗ ನಾವು ತಿಂದದ್ದನ್ನು ಕೂಡ ಎಂಜಾಯ್ ಮಾಡೋದಕ್ಕಾಗಲ್ಲ, ಭೋಗಿಸೋದಕ್ಕಾಗೋದಿಲ್ಲ ಅಂತ ಅದಕ್ಕೆ ಹೇಳ್ತಾ ಇರೋದು. ಈ ಒಂದು ಭೌತಿಕ ಸ್ಥಿತಿ ಕೂಡ ರೋಗಗ್ರಸ್ತವಾಗಿದೆ ಅಂತ ಹೇಳಿದ್ದಾರೆ. ಅಂದರೆ ನಾವು ಈಗ ಬದ್ಧ ಸ್ಥಿತಿಯಲ್ಲಿದ್ದೀವಿ. ಇಲ್ಲಿ ನಾವು ಎಂಜಾಯ್ ಮಾಡೋದಕ್ಕೆಲ್ಲ ಬಂದಿರೋದು, ಭಗವಂತನನ್ನು
ಮತ್ತೆ ಪಡೆಯೋದಕ್ಕೆ ಬಂದಿರುವಂಥದ್ದು. ರೋಗಗ್ರಸ್ತ ಸ್ಥಿತಿಯಲ್ಲಿ ಮೊದಲು ನಾವು ಆ ರೋಗವನ್ನು ವಾಸಿ ಮಾಡ್ಕೋಬೇಕು, ಆಮೇಲೆ ನಾವು ಭೋಗಿಸೋದಕ್ಕಾಗೋದು. ಅದಕ್ಕೋಸ್ಕರನೇ ಒಬ್ಬ ಮನುಷ್ಯ ಇಂದ್ರಿಯ ತೃಪ್ತಿಯನ್ನು ನಿಜವಾಗ್ಲೂ ನಾನು ಪಡಿಬೇಕು ಅಂತ ಬಯಸಿದ್ದೇ ಆದರೆ ಅವನು ಐಹಿಕ ಅಸ್ತಿತ್ವದ ಬಂಧನದಿಂದ ಬಿಡುಗಡೆಯನ್ನು ಪಡಿಲೇಬೇಕು. ಈ ಐಹಿಕ ಅಸ್ತಿತ್ವದಲ್ಲಿರುವವರೆಗೂ ಇದು ಬಂಧನದಿಂದ ಹೊರಗಡೆ ಬಂದ್ರೇ ನಾವು ಫ್ರೀಯಾಗಿರೋದಕ್ಕಾಗೋದು. ಆಗ ನಾವು ರೋಗ ಇಲ್ಲದೆ ಇರುವಂಥ ಸ್ಥಿತಿಗೆ ಬರೋದಕ್ಕೆ ಸಾಧ್ಯ ಆಗೋದು. ಮತ್ತು ನಮ್ಮ ಇಂದ್ರಿಯಗಳಿಂದ ನಾವು ಏನು ಬೇಕೋ ಅದನ್ನು ಭೋಗಿಸೋದಕ್ಕಾಗೋದು. ಆಧ್ಯಾತ್ಮಿಕ ಬದುಕು ಅಂತ ಒಂದಿದೆಯಲ್ಲ, ಅಲ್ಲಿ ನಾವು ಕೊನೆಯೇ ಇಲ್ಲದೆ ಇರುವಷ್ಟು ಇಂದ್ರಿಯ ತೃಪ್ತಿಯನ್ನು ಅನುಭವಿಸೋದಕ್ಕೆ ಸಾಧ್ಯ ಇದೆ. ಈಗ ನಾವು ಏನಾದರೂ ಒಂದು ಈ ಪ್ರಪಂಚದಲ್ಲಿ ಭೋಗಿಸೋದಕ್ಕೆ ಇಷ್ಟಪಡ್ತೀವಿ ಅಂತ ಇಟ್ಕೊಳ್ಳಿ, ಅದು ನಮಗೆ ಸಿಕ್ತು ಅಂತ ಇಟ್ಕೊಳ್ಳಿ, ಎಷ್ಟೊತ್ತಿರುತ್ತೆ ಆ ಸಂತೋಷ ಅನ್ನೋದು. ಅದು ನಿಜವಾದ ಒಂದು ತೃಪ್ತಿ ಅಲ್ಲ, ಆದರೂ ನಮಗೇನೋ ಒಂದು ಫೀಲ್ ಆಗುತ್ತೆ, ಸಂತೋಷ ಅನ್ನೋ ಅಂತ ಫೀಲ್ ಆಗುತ್ತಲ್ವ. 1-2 ನಿಮಿಷನೋ 5 ನಿಮಿಷನೋ 1 ದಿವಸನೋ ಅಷ್ಟೇ ಇರೋದದು. ಅದು ಶಾಶ್ವತವಾಗಿ ಇರೋದಿಲ್ಲ. ಆ ಒಂದು ಇಂದ್ರಿಯ ತೃಪ್ತಿ ಅನ್ನೋದು ಅದು ಆಧ್ಯಾತ್ಮಿಕ ಬದುಕಿನಲ್ಲಿ ಮಾತ್ರ ನಮಗೆ ಸಿಗುವಂಥದ್ದು. ಲೌಕಿಕ ಮತ್ತು ಆಧ್ಯಾತ್ಮಿಕ ಭೋಗಗಳ ನಡುವಣ ವ್ಯತ್ಯಾಸವೆಂದರೆ ಲೌಕಿಕ ಭೋಗಕ್ಕೆ ಮಿತಿ ಇದೆ. ಒಬ್ಬ ವ್ಯಕ್ತಿಯು ಲೌಕಿಕ ಕಾಮಸುಖದಲ್ಲಿ ತೊಡಗಿದರೂ ಅವನು ಅದನ್ನು ಬಹಳ ಕಾಲ ಅನುಭವಿಸಲಾರನು. ಕಾಮಸುಖವನ್ನು ಬಿಟ್ಟುಕೊಟ್ಟರೆ ಅವನು ಕೊನೆ ಇಲ್ಲದ ಆಧ್ಯಾತ್ಮಿಕ ಬದುಕನ್ನು ಪ್ರವೇಶಿಸಲು ಸಾಧ್ಯ. ನೋಡಿ, ಇಲ್ಲಿ ಗುರುಗಳು ಆಧ್ಯಾತ್ಮಿಕ ಮತ್ತು ಲೌಕಿಕ ಭೋಗಗಳ ಮಧ್ಯ ಏನು ವ್ಯತ್ಯಾಸ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ಲೌಕಿಕ ಭೋಗಕ್ಕೆ ಮಿತಿ ಅನ್ನೋದಿರುತ್ತೆ, ಅದು ಒಂದಿಷ್ಟು ಪೀರಿಯಡ್ ಮಾತ್ರ ನಮಗೆ ಅದು ಸುಖ ಕೊಡುತ್ತೆ. ಎಕ್ಸಾಂಪಲ್ಗೆ ಈ ಒಂದು ಪ್ರಪಂಚದಲ್ಲಿ ಎಲ್ಲಕ್ಕಿಂತ ದೊಡ್ಡದು ಅಂತಂದರೆ ಕಾಮಸುಖ ಅಂತ ಹೇಳ್ತಾರೆ. ಲೌಕಿಕ ಕಾಮಸುಖ ಅದರಲ್ಲಿ ತೊಡಗಿರ್ತಾರಲ್ಲ ಅವ್ರಿಗೂ ಕೂಡ ಅದು ಎಷ್ಟೊತ್ತು ನಮಗೆ ಸಂತೋಷ ಕೊಡುತ್ತೆ, ಬಹಳ ಹೊತ್ತೇನು ಕೊಡೋದಿಲ್ಲ, ಕೆಲವೊಂದು ಸೆಕೆಂಡ್ಗಳು ಮಾತ್ರನೇ. ಆ ಕಾಮ ಸುಖವನ್ನು ಏನಾದರೂ ನಾವು ಬಿಟ್ಟುಕೊಟ್ರೆ ಅದೇ ಎಲ್ಲ ಸರ್ವಸ್ವ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಅದನ್ನು ಬಿಟ್ಟಿದ್ದೇ ಆದರೆ ನಾವು ಕೊನೆಯೇ ಇಲ್ಲದೆ ಇರುವಂತಹ ಆಧ್ಯಾತ್ಮಿಕ ಬದುಕನ್ನು ಪ್ರವೇಶಿಸೋದಕ್ಕೆ ಸಾಧ್ಯ. ಹೇಗಿಟ್ಟಿದ್ದಾನೆ ಭಗವಂತ ಅಂತಂದರೆ, ಅದು ಒಂದಕ್ಕೋಸ್ಕರ ಅಂತಲೇ ಜಗತ್ತಲ್ಲಿ ಎಲ್ಲರೂ ಕೂಡ ಎಲ್ಲ ಕೆಲಸ ಮಾಡ್ತಿರೋದು, ದುಡಿತಾ ಇರೋದು, ಮನೆ ಮಠ ಅಂತೆಲ್ಲ ಮಾಡ್ಕೊಂಡಿರೋದು, ಎಲ್ಲ ಮಾಡ್ತಿರೋದು ಅದಕ್ಕೆ. ಅದನ್ನು ಬಿಟ್ರಿ ಅಂತಂದರೆ ನೀವು ಕೊನೆಯೇ ಇಲ್ಲದೆ ಇರುವಂಥ ಒಂದು ಆಧ್ಯಾತ್ಮಿಕ ಬದುಕನ್ನು ಪ್ರವೇಶ ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕಾಮಸುಖನೂ ಬೇಕು, ನನಗೆ ಆಧ್ಯಾತ್ಮಿಕ ಬದುಕು ಬೇಕು ಅಂತಂದರೆ ಅದು ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಇದನ್ನು ಬಿಟ್ಟರೆ ಮಾತ್ರ ನಮಗೆ ಆ ಬದುಕು ಅನ್ನೋದು ಸಿಗೋದು. ಬ್ರಹ್ಮ ಸೌಖ್ಯವು ಎಂದರೆ ಆಧ್ಯಾತ್ಮಿಕ ಸುಖವು ಅನಂತ ಎಂದರೆ ಕೊನೆಯಿಲ್ಲದ್ದು ಎಂದು ಭಾಗವತದಲ್ಲಿ ಹೇಳಿದೆ. ಮೂರ್ಖರು ಪ್ರಾಣಿಗಳು ಜಡವಾದ ಸೌಂದರ್ಯದಿಂದ ಮೋಹಿತರಾಗಿ ಅದು ನೀಡುವ ಸುಖವು ನಿಜವಾದದ್ದೆಂದು ಭಾವಿಸುತ್ತಾರೆ, ಆದರೆ ವಾಸ್ತವವಾಗಿ ಅದು ನಿಜವಾದ ಭೋಗವಲ್ಲ. ಇಲ್ಲಿ ಬ್ರಹ್ಮಸೌಖ್ಯ ಅನ್ನುವಂಥ ಒಂದು ಶಬ್ದ ಬಂದಿದೆ. ಅಂದರೆ ಅರ್ಥ ಏನು? ಆಧ್ಯಾತ್ಮಿಕ ಸುಖ ಅಂತ ಅರ್ಥ. ಅದು ಅನಂತ ಅಂದರೆ ಏನು? ಕೊನೆಯೇ ಇಲ್ಲದೆ ಇರುವಂಥದ್ದು ಅಂತ ಭಾಗವತದಲ್ಲಿ ಹೇಳಿದ್ದಾರೆ. ಈಗ ಮೂರ್ಖರಾಗಿರುವಂಥವರು ಪ್ರಾಣಿಗಳು ಇವರೆಲ್ಲ ಜಡವಾದ ಸೌಂದರ್ಯದಿಂದ ಮೋಹಿತರಾಗಿ, ಅಂದರೆ ಏನು? ಅದಕ್ಕೆ ಜೀವಂತಿಕೆನೇ ಇಲ್ಲ, ಅಂಥ ಒಂದು ಸೌಂದರ್ಯಕ್ಕೆ ಮೋಹಿತರಾಗಿ ಅದು ಏನೋ ಒಂದು ಸುಖ ಕೊಡುತ್ತೆ, ಅದನ್ನು ನಿಜವಾದ ಸುಖ ಅಂತ ಅವರು ಭಾವಿಸ್ಕೊಂಡಿದ್ದಾರಲ್ಲ. ಆದರೆ ನಿಜವಾಗ್ಲೂ ವಾಸ್ತವವಾಗಿ ಅದು ನಿಜವಾದ ಭೋಗ ಅಲ್ವೇ ಅಲ್ಲ. ಈಗ ನಾವು ಒಂದು ವಸ್ತುವಿಂದ ಆಗಿರ್ಬೋದು, ಒಂದು ವ್ಯಕ್ತಿಯಿಂದ ಆಗಿರ್ಬೋದು, ಒಂದು ಘಟನೆಯಿಂದ ಆಗಿರ್ಬೋದು, ಏನೋ ಒಂದು ನಮಗೆ ಸಿಗ್ತಾ ಇದೆ ಸುಖ ಅಂತ ಹೇಳ್ತೀವಲ್ವ, ಅದು ನಿಜವಾದ ಸುಖ ಅಲ್ವೇ ಅಲ್ಲ, ಅದು ಮಿಥ್ಯಾ ಸುಖ. ಯಾಕೆಂದರೆ ಅದು ಕೆಲವೊಂದು ಕ್ಷಣಗಳು ಮಾತ್ರ ಇರುತ್ತೆ, ಅದು ಶಾಶ್ವತವಾಗಿರೋದಿಲ್ಲ. ಸೊ ನಿಜವಾದ ಸುಖ ಅನ್ನೋದು ಆಧ್ಯಾತ್ಮಿಕ ಜಗತ್ತಿನಲ್ಲಿ ನಮಗೆ ಸಿಗುವಂಥದ್ದು ಅಂತ ಇಲ್ಲಿ ಗುರುಗಳು ಹೇಳಿದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.